ಕೈ ಹಿಡಿಯೋ ಕಾರಣವೇ ಕಬ್ಬಳೆಯ ಝಣಕು ಝಣಕು ಅದೇ ಗುಂಡಿಗೆಯ ಮಿಣುಕು ಮಿಣುಕು ಶ್ರೀರಂಗಪಟ್ಟಣ ಬಳಸಿ ಪ್ರೀತಿ ಕಾಲ್ಗೆಜ್ಜೆ ಘಲ್ ಘಲ್ ಘಲಕು ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರೇ ಬರೆದು ಬಿಡುವೆ. ಬಾಡಿಸ್ಕೊಬೇಕು. ಈಗ ಟೊಮೊಟೊನೆಲ್ಲ ಹಾಕೊಂಡು ಬಾಡಿಸ್ಕೊಂಡು ಅವರೆಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಮಿಕ್ಸೆಡ್ ಖಾರದ ಪೌಡ್ರ್ ಹಾಕಬೇಕು. ನಾವು ಸಾಂಬಾರಿ ಹಾಕ್ತೀವಲ್ಲ ಅದನ್ನು ಹಾಕಬೇಕು. ಚೆನ್ನಾಗಿ ಬರುತ್ತೆ. ಬೆಂದಾಗ ಸರಿಯಾಗುತ್ತೆ. ಈಗ ಮತ್ತೊಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿ ಮತ್ತೊಂದು 5 ನಿಮಿಷ ಕುದಿಸಿ. ಈಗ ತೆಂಗಿನಕಾಯಿ ಅಷ್ಟೊತ್ತಿ ತೆಂಗಿನಕಾಯಿ ಹೊಳೋಡ್ದು ನಾನು ತೆಂಗಿನಕಾಯಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿದ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಗುಜ್ಜು ಥರ ಇರುತ್ತೆ. ತೆಂಗಿನಕಾಯಿ ಹಾಕಿ ಒಂದು 2 ನಿಮಿಷ ಅದನ್ನು ಕುದಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಕುದಿಸ್ರೆ ನೋಡಿ, ಕುದಿಸಿದ್ದೀನಿ. ಚೆನ್ನಾಗಿ ನೋಡಿ ಘಮ ಘಮ ಅಂತ ಇದೆ. ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ನೀವು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು.